ದ ಲಾಸ್ಟ್ 15 years CBSE ಜಾಸ್ತಿ ಆಗ್ತಾ ಇದೆ. I always keep seeing that the child has more privilege in understanding the subject by activity based, creative learning based, adaptive method of taking the subjects universal. CBSE ಸ್ಕೂಲ್ಗಳು ತುಂಬ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದನ್ನು ನಾನು ಒಪ್ಕೋತೀನಿ. ಕೆಲವೊಂದು ಸ್ಕೂಲ್ಸಲ್ಲಿ ಈಗಲೂ ಮೈಂಡ್ಸೆಟ್, ಐ ಡೋಂಟ್ ವಾಂಟ್ ಟು ನೇಮ್ ದ ಸ್ಕೂಲ್ಸ್ ಈವನ್ ಇನ್ ಸ್ಪೈಟ್ ಐ ನೋ ದೆಮ್. ನಿಜ ಹೇಳಬೇಕು ಅಂದರೆ ಐ ಡೋಂಟ್ ಥಿಂಕ್ ಸೊ ದ ಚೈಲ್ಡ್ ಶುಡ್ ಬಿ ಗಿವನ್ ದಟ್ ಮಚ್ ಆಫ್ ಅ ಪ್ರೆಷರ್. ಸೊ ಈಗ ನಾವು NEP ಬಗ್ಗೆ ಮಾತಾಡೋದಾದ್ರೆ NEPಯ ಪಾತ್ರ ಏನು? ಇಟ್ಸ್ ಅ ಬ್ಯೂಟಿಫುಲ್ ವೇ ಅವರ್ ಇಂಡಿಯನ್ ಸಿಸ್ಟಮ್ ಹ್ಯಾಸ್ ಬ್ರಾಟ್ ಇನ್ ಟು ಅವರ್ ಸಿಸ್ಟಮ್. ಮೋದಿ ಕೂಡ ರೀಸೆಂಟಾಗಿ ಹೇಳಿದ್ರು ಕ್ರಿಯೇಟಿವ್ ಬೇಸ್ಡ್ ಲರ್ನಿಂಗು, ಸ್ಕಿಲ್ ಬೇಸ್ಡ್ ಲರ್ನಿಂಗು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಇವೆಲ್ಲ ಜಾಸ್ತಿ ಆಗುತ್ತೆ. ಹೌದು, ಇವಾಗ ನೀವು CBSE ತಗೊಳ್ಳಿ, ಈಸ್ ಆಲ್ರೆಡಿ ಗೆಟಿಂಗ್ ಇನ್ ಟು ದ ಮೆಥಡ್ಸ್ ಆಫ್ ಲೈಫ್ ಸ್ಕಿಲ್ಸ್, ಅನಾಲಿಟಿಕಲ್ ಥಿಂಕಿಂಗ್ ಇನ್ ಅ ಚೈಲ್ಡ್. CBSE ಅಂದರೆ JEE ಸ್ಟೂಡೆಂಟ್ಸ್ಗೆ ವೆರಿ ಈಸಿ ಅಂತ. ಇಸ್ ಇಟ್ ಅ ಮಿತ್? I always want to tell is that child's effort. 8 ಇಂದ CBSE ಚೇಂಜಸ್ ಆದರೆ ವಾಟ್ ಆರ್ ದ ಚಾಲೆಂಜಸ್ ದ ಕಿಡ್ ಮೇ ಫೇಸ್? Till 7th or 6th standard it's not going to be that troublesome. ಸೊ ಸ್ಟೇಟಿಂದ ಬರುವಂಥ ಕಿಡ್ಗೆ ಆ ಒಂದು ಎಕ್ಸ್ಟ್ರಾ ಕೇರ್ ಕೊಡುತ್ತಾ? ಖಂಡಿತ ಕೊಡ್ತೀವಿ. ಈಗಂತೂ ಪೇರೆಂಟ್ಸ್ ಮಗು ಹುಟ್ಟಿದಾಗ್ಲೇ ಅವ್ರು ಏನು ಮಾಡಬೇಕು, ಆ ಮಗು ಏನನ್ನು ಓದಬೇಕು, ಅವರ ಕೆರಿಯರ್ ಹೇಗಿರಬೇಕು ಅಂತ ಎಲ್ಲವನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾನಾ ಬೋರ್ಡ್ಗಳಿದೆ, ನಾನಾ ಸಿಸ್ಟಮ್ಗಳಿದೆ, ಪಾಲಿಸಿಗಳಿದೆ. ಆದರೆ ಇದರಲ್ಲಿ ಯಾವುದು ಸೂಕ್ತ, ಯಾವ ಬೋರ್ಡ್ ಹೇಗೆ ಅಂತ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಎಸ್ಪೆಷಲಿ CBSE ಬೋರ್ಡ್ಗಳು ಏನೆಲ್ಲ ಒಂದು ಆಯಾಮಗಳಲ್ಲಿ ನಡೆಯುತ್ತೆ, ಇದರಲ್ಲಿರುವಂಥ ಅಂಕಿ ಅಂಶಗಳೇನು ಅಂತ ತಿಳಿಸೋದಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಶ್ರೀಮತಿ ಹೇಮಲತಾ ಅವರು. ಸುಮಾರು 27 ವರ್ಷಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಪ್ರವೃತ್ತಿಯನ್ನು ಕೊಟ್ಟಿದ್ದಾರೆ, ಅಪಾರವಾದ ಸೇವೆಯನ್ನು ನೀಡಿದ್ದಾರೆ. ಹಾಗೆ ಐಕಾನಿಕ್ ಅವಾರ್ಡ್, ಕೋಲಾಲಂಪುರ್ನ ಒಂದು ಕಂಟ್ರಿಯಿಂದ ಐಕಾನಿಕ್ ಅವಾರ್ಡ್ ಅನ್ನುವಂಥ ಒಂದು ಪುರಸ್ಕಾರವನ್ನು ಸಹ ಪಡ್ಕೊಂಡಿದ್ದಾರೆ. ಸುಮಾರು 15 ಸಲ ಬೆಸ್ಟ್ ಪ್ರಿನ್ಸಿಪಲ್ ಆಗಿಯೂ ಸಹ ಇವರು ಒಂದು ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಹಾಗೆ ರವೀಂದ್ರನಾಥ್ ಪದ್ಮಶ್ರೀ ಪುರಸ್ಕೃತರು ಸಹ ಆಗಿದ್ದಾರೆ. ಹಾಗಾದರೆ ಈ ಒಂದು ನಿಟ್ಟಿನಲ್ಲಿ CBSE ಕುರಿತಾದಂತಹ ಹಲವಾರು ಮಾಹಿತಿಯನ್ನ ಇವತ್ತು ನಾವು ಇವರಿಂದ ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಸುಮನ್ TV ಕನ್ನಡ ವೀಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಹಾಗೆ ನೀವೇನಾದರೂ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮ್ಯಾಮ್, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಶ್ವೇತಾ. ಓಕೆ, ಸೊ ನನಗೆ ನಿಮ್ಮ ಬಗ್ಗೆ ಹೇಳ್ತಾ ಇರುವಾಗಲೇ ತುಂಬ ಖುಷಿ ಆಗ್ತಾ ಇದೆ. CBSEಗೆ, ICSEಗೆಲ್ಲ ಬೋರ್ಡ್ಗೆ ಮೆಂಟರ್ ಆಗಿದ್ದೀರಾ. 27 ವರ್ಷದಿಂದ ಸತತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ನಿಮ್ಮ ಕೊಡುಗೆಯನ್ನು ಸಲ್ಲಿಸಿದ್ದೀರಾ. ಸಾಕಷ್ಟು ಮೇಲು ಕೀಳು ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿರ್ತೀರಾ, ಬೆನಿಫಿಟ್ಸ್ನ ನೋಡಿರ್ತೀರಾ, ಚೇಂಜಸ್ನ ನೋಡಿರ್ತೀರಾ. ಸೊ ಈ ನಿಟ್ಟಿನಲ್ಲಿ ಆಲ್ ಅಬೌಟ್ CBSE ಇವತ್ತು ನಾವು ಮಾತಾಡ್ತಾ ಇರೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಪೇರೆಂಟ್ಸು ಇವತ್ತು ಹುಟ್ಟಿದ ಕೂಡಲೇ ಮಗು ಏನಾಗಬೇಕು ಅಂತ ಬಹುಶಃ ಅವ್ರಿಗೆ ಅನಿವಾರ್ಯನೂ ಆಗಿಬಿಟ್ಟಿದೆ. ಅವ್ರು ಡಿಸೈಡ್ ಮಾಡ್ಕೊಳ್ಬೇಕು, ಯಾಕಂದರೆ ಅಲ್ಲಿಂದಲೇ ಶುರು ಆಗುತ್ತೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಬೋರ್ಡು. ಆ್ಯಂಡ್ ನಮ್ಮ ದೇಶದಲ್ಲಂತೂ CBSE, ICSE ಇಷ್ಟೆಲ್ಲ ಇದೆ. ಬಟ್ ನಾವಿವತ್ತು CBSEನ ನಿಟ್ಟಿನಲ್ಲಿ ಇಟ್ಕೊಂಡು ನೋಡೋದಾದರೆ ಮಗುಗೆ ಸೇರಿಸೋದಕ್ಕೆ CBSE ಬೋರ್ಡ್ ಪ್ರಕಾರ ಎಷ್ಟು ಏಜ್ ಆಗಿರಬೇಕು. ಆ್ಯಂಡ್ ಆ ಕನ್ಫ್ಯೂಷನ್ ಆ್ಯಕ್ಚುಲಿ ಇವಾಗ ಸ್ಟೇಟ್ ಬೋರ್ಡ್ಸಲ್ಲೂ ನಡೀತಾ ಇದೆ. ಸೊ ಈ ಏಜ್ ಕ್ರೈಟೀರಿಯಾ ಏನಿರಬೇಕು ಮಗುವನ್ನು ಸ್ಕೂಲಿಗೆ ಸೇರಿಸುವಾಗ? ಶ್ವೇತಾ, ಯಾವಾಗ ನಾವು ಒಂದು ಮಗು 4 years ಅಂತ ಫಸ್ಟು ಇಲ್ಲ 5 years ಅಂತ ನಮ್ಮ ದೇಶದಲ್ಲಿ ಮುಂಚೆ ಅಂದ್ಕೊತಿದ್ವಿ. ಇವಾಗ ಹಾಗಿಲ್ಲ. 1.8 years, 2.5 years ಕೂಡ ದೇ ವಾಂಟ್ ದ ಚೈಲ್ಡ್ ಟು ಬಿ ಇನ್ ಟು ದ ಕಾನ್ಸೆಪ್ಟ್ ಆಫ್ ಸ್ಕೂಲ್ ಅಂತ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ. ಬಟ್ ವೈಲ್ ಇಟ್ ಕಮ್ಸ್ ಟು ದ ಕ್ರೈಟೀರಿಯಾ ಅಂತ ನಾವೇನಂತೀವಿ, ಅದಕ್ಕೆ 1ನೇ ತರಗತಿಗೆ ಬರೋ ಅಷ್ಟೊತ್ತಿಗೆ 6 years ಆಗಿರಬೇಕು. ಅದು ಕಂಪಲ್ಸರಿ ವಿಚ್ ಎವರ್ ಇಸ್ ದ ಸ್ಟೇಟ್. ಬಟ್ ಸಮ್ಟೈಮ್ಸ್ ಆಯಾ ಸ್ಟೇಟ್ಗಳ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ, ಇಲ್ಲ ಅದರದ್ದು ಒಂದು ಸಿಟುವೇಷನಲ್ಲಿ ಅವರು ಹೆಂಗೆ ಡಿಸೈಡ್ ಮಾಡ್ತಾರೋ ಅದರ ಮೇಲೆ ಏಜ್ ಕ್ರೈಟೀರಿಯಾ ಹೋಗುತ್ತೆ. ಬಟ್ ವೈಲ್ ಇಟ್ ಕಮ್ಸ್ ಟು NEP ಅಂತ ನಾವೇನು ಅಂದ್ಕೊಂಡಿದ್ದೀವಿ, NEPನಲ್ಲಿ ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಪಾಲಿಸಿ ಇದೆ. ಯಾವಾಗ ಸ್ಟೇಟ್ಸು ಇಲ್ಲ ನಾವು ನಮ್ಮದೇ ಆದ ಒಂದು ಕ್ರಮನ ಅಳವಡಿಸ್ಕೋತೀವಿ ಅಂತ ಡಿಸೈಡ್ ಆದರೂ ಆವಾಗಿಂದ ಇಟ್ ಇಸ್ 6 years ಮ್ಯಾಂಡೇಟ್ರಿ 1ನೇ ತರಗತಿಗೆ ಬರೋ ಅಷ್ಟೊತ್ತಿಗೆ, ಅದು ಜೂನ್ ಮಂತ್ ಅಷ್ಟೊತ್ತಿಗೆ. ಈಗ ನಾವು ಡಿಸೈಡ್ ಮಾಡ್ಕೊಳಕ್ಕೆ ಹೋದರೆ ನಮ್ಮದೇ ಆದ ಸ್ಟೇಟಲ್ಲಿ ಈಗ ರಿಲ್ಯಾಕ್ಸೇಷನ್ ಇದೆ.
2 ಮಂತ್ಸ್ ಮೈನಸ್ ಆಗುತ್ತೆ, ಇಲ್ಲ ಅಂತಂದರೆ 2 ಮಂತ್ಸ್ ಪ್ಲಸ್ ಆಗುತ್ತೆ. ಆಗಾದ್ರೂ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸ್ಟ್ಯಾಂಡರ್ಡೈಸ್ಡ್ ವೇ ಆಫ್ ಹೋಗೋದು ಅಂತಂದರೆ ಇಟ್ ಇಸ್ 6 years. ಓಕೆ. ಸೊ ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಅಡ್ಮಿಷನ್ಸ್ನ ತುಂಬ ಬೇಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆ್ಯಸ್ ಆನ್ ವಾಟ್ ಡೇಟ್ ಇಸ್ ಆ್ಯಕ್ಚುಲಿ ಅಕ್ಯುರೇಟ್? ಆ ಕನ್ಫ್ಯೂಷನ್ಸ್ ಪೇರೆಂಟ್ಸಲ್ಲಿ ತುಂಬ ನಾವು ನೋಡ್ಬೋದು. ಹೌದು, ಎನಿ ಪೇರೆಂಟ್ ಯಾವಾಗ ನಮ್ಮ ಹತ್ರ ಬರ್ತಾರೆ ಅಡ್ಮಿಷನ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅವ್ರಿಗೆ ಗೊಂದಲ ಇರುತ್ತೆ. ಯಾವ ವರ್ಷಕ್ಕೆ ಇಲ್ಲ ಯಾವ ತಿಂಗಳಿಗೆ ಮಗುಗೆ 6 years ಆಗಿರಬೇಕು ಅಂತ. 1st of June ಅಷ್ಟೊತ್ತಿಗೆ ಎಲ್ಲ ಸ್ಟೇಟ್ಸು ದೇ ಡಿಸೈಡ್ ದಟ್ ಅವ್ರಿಗೆ ಮಗುಗೆ 6 years ಆಗಿರಬೇಕು 1ನೇ ತರಗತಿಗೆ. ಮುಂಚೆ ಏನಾಗೋಗ್ತಿತ್ತು, ಈವನ್ 5.5 years ಇದ್ರೂ ದೇರ್ ವಾಸ್ ಒನ್ ಚಾಯ್ಸ್, ಹೌದು ಮಗುನ ದಾಖಲಾತಿ ಮಾಡ್ಕೋಬೋದು ಅಂತ. ಬಟ್ ಈಗ ಅದು ಚೇಂಜಸ್ ಅಂತಂದರೆ ಇಟ್ ಇಸ್ ಗೋಯಿಂಗ್ ಟು ಬಿ ಟ್ರಬಲ್ ಸಮ್ ಮುಂದಕ್ಕೆ. ಅವ್ರು ಯಾವಾಗ 18 ವರ್ಷ ಬಂದು ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗಬೇಕು ಅಂದರೆ 18 years ಮ್ಯಾಂಡೇಟ್ರಿ ಮಾಡಿರೋದ್ರಿಂದ ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ದಿಸ್ 1st June ಅಷ್ಟೊತ್ತಿಗೆ 6 years ಆಗಿರಬೇಕು. ಆ್ಯಕ್ಚುಲಿ ಹಳೆ ಕಾಲದಲ್ಲೆಲ್ಲ ನೆನಪಿದ್ರೆ ಈ ಕೈಯಿಂದ ಈ ಕಡೆ ಕಿವಿ ಹಿಡಿಯೋಕ್ಕೆ ಕರೆಕ್ಟಾಗಿ ಸಿಗ್ತಾ ಇದೆ ಅಂತಂದರೆ ಅರ್ಹತೆ ಇದೆ ಮಗುಗೆ ಅಂತ. ಈಗಲೂ ನಾವು ಎಷ್ಟೋ ಸರಿ ಯೋಚನೆ ಮಾಡಿದ್ರು ಕೆಲವೊಂದು ಕಡೆ ರೂರಲ್ ಬ್ಲಾಂಡಲ್ಲಿ ನಾವು ಯಾಕೆ ಈಗ ಸ್ಕೂಲಿಗೆ ಸೇರಿಸ್ಬೇಕು, 7 ವರ್ಷ ಆಗಲಿ 7.5 ವರ್ಷ ಆಗಲಿ ಮಗು ನಮ್ಮನೆಗೆ ಇರ್ತಾರೆ ಹಾಗೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಟು ಟೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಅವ್ರು ಏನು ಯೋಚನೆ ಮಾಡ್ತಾ ಇರೋದು 6 years ಆಗಿದ್ರೆ ಅದು ರೈಟ್ ಏಜ್ ಫಾರ್ ಅ ಚೈಲ್ಡ್ ಟು ಸ್ಟಾರ್ಟ್ ಹಿಸ್ ಪ್ರೈಮರಿ. ಅದ್ರ ಪ್ರೀವಿಯಸ್ ಏನಿರುತ್ತೆ 2 years 2.5 years ಅಂತ ಏನು ತೊಗೋತೀವಿ ಅದೆಲ್ಲ ಒಂದು ಪ್ರೀ ಸ್ಕೂಲ್ ಕಾನ್ಸೆಪ್ಟ್ಗಿರುತ್ತೆ. ಅದು ಏಜ್ ಕ್ರೈಟೀರಿಯಾ. ಹಾಗೆ ಇನ್ನೊಂದೇನೆಂದರೆ ಇಲ್ಲಿ ವರ್ಷದಲ್ಲಿ ಜೂನ್ ನಂತರ ಹುಟ್ಟಿದ ಮಕ್ಕಳಿಗೆ ಸಾಮಾನ್ಯವಾಗಿ 1 ವರ್ಷ ಡೀಲ್. ಹೌದು, ಅನ್ಲಕ್ಕಿ ಕಿಡ್ಸ್ ಅಂತ ಏನೇ ಇಲ್ಲ. ಐ ಆಲ್ವೇಸ್ ಟೆಲ್ ದೇರ್ ಆರ್ ಪ್ರಿವಿಲೇಜ್ಡ್ ಟೈಮ್ ಟು ಲರ್ನ್ ಮೋರ್, ಟೈಮ್ ಟು ಸ್ಪೆಂಡ್ ಮೋರ್ ವಿತ್ ದ ಕಾನ್ಸೆಪ್ಟ್ಸ್. ಅಲ್ಲಿ ಸಿಕ್ಕುತ್ತೆ. ಇವಾಗ ಅಪ್ರೋಪ್ರಿಯೇಟ್ ಯಾಕೆ ಬೇಕು ಏಜು, ಅದಲ್ಲ ಅಲ್ಲ, ಕಲಿಕೆ ಬೇಕು, ನಾಲೆಡ್ಜ್ ಇನ್ಕಲ್ಕೇಶನ್ ಬೇಕು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನನ್ನ ಪ್ರಕಾರ ಆದರೆ ಐ ಆಲ್ವೇಸ್ ವಿಲ್ ದ ಚೈಲ್ಡ್ ಹೂ ಇಸ್ ಕಮಿಂಗ್ ಆರ್ ಬೀನ್ ಆಫ್ಟರ್ ಜೂನ್ ಅಂದರೆ ದೆಲ್ ಆರ್ ಪ್ರಿವಿಲೇಜ್, ದೇ ಹ್ಯಾವ್ ಎಕ್ಸ್ಟ್ರಾ ಮೋರ್ ಟೈಮ್ ಟು ಥಿಂಕ್ ಅಂಡ್ ಲರ್ನ್ ಅಷ್ಟೇ. ಓಕೆ, ಬಟ್ ಎಕ್ಸ್ಟ್ರಾ ಮೋರ್ ಟೈಮ್ ಪೇರೆಂಟ್ಸ್ ಅಗೈನ್ ಅಲ್ಲಿ ಬಂದಾಗ ವಿ ಆಲ್ವೇಸ್ ಮ್ಯಾಮ್ ಆಗೋದಿಲ್ಲ, ವೈ ಅಡ್ಜಸ್ಟ್ ಮಾಡಿಬಿಡಿ, ಇಲ್ಲೇ ಸೇರಿಸ್ತೀವಿ, ಹಿಂಗೆ ತೊಗೊಂಬಿಡಿ, ಏನೀಗ ತೊಂದರೆ ಏನಾಗಲ್ಲ, ನೋಡ್ಕೋತೀವಿ, 9th ಬಂದಾಗ ನೋಡ್ಕೋತೀವಿ, 10th ಅಷ್ಟೊತ್ತಿಗೆ ನೋಡ್ಕೋತೀವಿ, ಈ ಥರದ್ದೆಲ್ಲ ಬರುತ್ತೆ. ಬಟ್ ನಾವು ಎಷ್ಟೇ ಸರಿ ಪೇರೆಂಟ್ಸ್ಗೆ ಮಾತಾಡಿದಾಗ ಅವ್ರೇನು ಡಿಸೈಡ್ ಮಾಡ್ತಾರೆ, ಇಲ್ಲ ನಾವು ನೋಡ್ಕೊಂಡು ರಿಸ್ಕ್ ತೊಗೋತೀವಿ ಅಂದಾಗ, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ಇಟ್ ಈಸ್ ಗೋಯಿಂಗ್ ಟು ಟ್ರಬಲ್ ದ ಫ್ಯೂಚರ್ ಆಫ್ ಅ ಚೈಲ್ಡ್. ಕನ್ವಿನ್ಸ್ ಮಾಡೋದು ನಮ್ಮ ಕರ್ತವ್ಯ, ಅರ್ಥವನ್ನು ಅವ್ರು ಮಾಡ್ಕೊಂಡಾಗ ಅದು ಅವ್ರಿಗೇನೆ ಚೆನ್ನಾಗಿರುತ್ತೆ. ವೆರಿ ನೈಸ್. ಹಾಗೆ ಮ್ಯಾಮ್, ಈಗ ಅಬ್ಸರ್ವ್ ಮಾಡೋದಾದರೆ ಒಂದು ಟ್ರೆಂಡನ್ನ ಇನ್ ದ ಲಾಸ್ಟ್ 15 years CBSE ಜಾಸ್ತಿ ಆಗ್ತಾ ಇದೆ ಆಲ್ ಓವರ್ ಕಂಟ್ರಿ. ಸೊ ಇದರ ಒಂದು ಏನು ರಹಸ್ಯ? ವೈ CBSE? CBSE is something called as NCERT formulated board. ಅಂತಂದರೆ ಇವಾಗ ನಾವು ಏನು ಡಿಸೈಡ್ ಮಾಡ್ತೀವಿ ಮಗುನ ಶಾಲೆಗೆ ಸೇರಿಸ್ಬೇಕು ಅಂತಂದರೆ, ಮುಂಚೆ ಆದರೆ ಎನಿ ಫಾರ್ಮ್ಯಾಟ್ ಆಫ್ ಬೋರ್ಡ್, ಇವಾಗ ಮೇ ಬಿ 10 years ಡೌನ್ ದ ಲೈನ್ ಆಗಿದ್ದರೆ ಸ್ಟೇಟ್ ಬೋರ್ಡಲ್ಲೇ ಓದಿಸ್ಬೋದಾಗಿತ್ತು. ಏನು ಅಂತಂದರೆ ಸ್ಕೋರಿಂಗ್ ಫ್ಯಾಕ್ಟರ್ ಚೆನ್ನಾಗಿರ್ತಿತ್ತು ಅಂತ ಥಿಂಕ್ ಮಾಡೋವಂಥ ಪೇರೆಂಟ್ಸ್ ಇದ್ದರು. ಬಟ್ ಆ್ಯಸ್ ಥಿಂಗ್ಸ್ ಎಲಾಬ್ರೇಟೆಡ್, NCERT ಕಾನ್ಸೆಪ್ಟ್ ಯಾವಾಗ ಬಂತು ಆ ಟೈಮ್ನಿಂದ ಏನು CBSE ಬೋರ್ಡ್ ಅಂತಂದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಕೆಲವೊಂದು ಬೇಸ್ ಆಫ್ ದ ಕಾನ್ಸೆಪ್ಟ್ಸ್ ದಟ್ ಕಮ್ ಆಸ್ MCQs ಅಂತ ನಾವು ಏನಂತೀವಿ ಅದ್ರ ಪರವಾಗಿ ಯೋಚನೆ ಮಾಡೋದಾದರೆ CBSE ಬೋರ್ಡ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಮಕ್ಕಳಿಗೆ ಏನಾಗುತ್ತೆ, ದ ಪ್ರಿವಿಲೇಜ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ದ ಸಬ್ಜೆಕ್ಟ್ ಆಗಬಹುದು, ಡೆಪ್ತ್ ಆಫ್ ದ ಸಬ್ಜೆಕ್ಟ್ ಆಗಬಹುದು, ಆರ್ ದ ಅನಾಲಿಸಿಸ್ ಆಫ್ ದ ಸಬ್ಜೆಕ್ಟ್ ಆಗ್ಬೋದು. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಿಕಾಸ್ ನಾನು ಈ ಬೋರ್ಡಲ್ಲಿ ಆಲ್ಮೋಸ್ಟ್ ಐ ಸ್ಟಾರ್ಟೆಡ್ ಫ್ರಮ್ 2010 ಈ ಬೋರ್ಡ್ ಜೊತೆ ಒಡನಾಟ ನಡೆಸ್ತಾ ಇರೋದ್ರಿಂದ ಐ ಆಲ್ವೇಸ್ ಕೀಪ್ ಸೀಯಿಂಗ್ ದ್ಯಾಟ್ ದ ಚೈಲ್ಡ್ ಹ್ಯಾಸ್ ಮೋರ್ ಪ್ರಿವಿಲೇಜ್ ಇನ್
understanding the subject by activity based, creative learning based, as well as adaptive method of taking the subjects universal. ಸೊ ಹಾಗಾದ್ರೆ ಸ್ಟೇಟ್ ಅಲ್ಲಿ ಇವೆಲ್ಲ ದೇ ಆರ್ ಲ್ಯಾಕಿಂಗ್ ಅಂತನಾ? ಲ್ಯಾಕಿಂಗ್ ಇಲ್ಲ. ಈಗ ನೀವು ಯೋಚನೆ ಮಾಡೋ ಥರ ಆದರೆ ಸಬ್ಜೆಕ್ಟ್ಸ್ ಪರವಾಗಿ ನೋಡೋದಾದರೆ CBSE ಥರಾನೇ ಆಲ್ಮೋಸ್ಟ್ ಆಲ್ ದ NCERT ಫಾರ್ಮ್ಯಾಟ್ ಇವನ್ ಇನ್ ಸ್ಟೇಟ್ ಬೋರ್ಡ್ಸ್ ಬಂದಿದೆ, ಇಲ್ಲ ಅಂತ ಏನೂ ಇಲ್ಲ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಸ್ಕೂಲ್. ನಾವು ಇಲ್ಲೇನು ಬೈಫರ್ಕೇಟ್ ಮಾಡ್ತಿಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಕಾಲ್ಡ್ ಆಸ್ ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ ಆರ್ ಕಾಲ್ಡ್ ಆಸ್ ಪ್ರೈವೇಟ್ ಸ್ಕೂಲ್ಸ್, ಏನೂ ಅಲ್ಲ. The quality of a teacher, quality of the subject delivered by the teacher does almost matter for the parent. Parents are thinking alva, ivaga they try to think in such a way that ನಾನೀಗ ಈ ನನ್ನ ಮಗುನ ಸ್ಕೂಲಿಗೆ ಸೇರಿಸಿದ್ರೆ ನಾಳೆ ವೇರ್ ಇಸ್ ದ ಚೈಲ್ಡ್ ಗೋಯಿಂಗ್ ಟು ಸ್ಟಾಂಡ್? ಮುಂಚೆ ಆದರೆ ಏನಾಗೋಗ್ತಿತ್ತು, ಎಲ್ಲರಿಗೂ ತಲೆನಲ್ಲಿದ್ದು ಇಟ್ ಇಸ್ ಎಂಜಿನಿಯರಿಂಗ್ ಆರ್ ಕಾಲ್ಡ್ ಆಸ್ ಮೆಡಿಕಲ್. ಬಟ್ ಇವಾಗ ಅದಲ್ಲ. ದೇರ್ ಆರ್ ಸೋ ಮೆನಿ ಅದರ್ ವೇಸ್ ಟು ಪರ್ಸ್ಯೂ ದ ಚೈಲ್ಡ್ಸ್ ಫ್ಯೂಚರ್. ಕುಡ್ ಬಿ ಇಟ್ ಇಸ್ art or called as creative learning or called as non-educative or non-subjective books or the formats I'm trying to talk about. ಅಲ್ಲೆಲ್ಲ ಯೋಚನೆ ಮಾಡಿದಾಗ CBSE ಏನು ಮಾಡುತ್ತೆ, it puts its hands or called as stretches itself in all the areas. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ವಿ ಟ್ರೈ ಟು ಅಡ್ವೈಸ್ CBSE is going to be better for the child's future. In suppose there is something called as the competitive exams comes, the NCERT base is followed there also ಅಂತ ಒಂದು ಭರವಸೆ ನಾವು ಕೊಟ್ಟಿರ್ತೀವಿ. ಪೇರೆಂಟ್ಸ್ಗೂ ಅದು ತುಂಬ ಅರಿವಿದೆ. ಇವಾಗ ನಾವೇ ಹೇಳೋದು ಬೇಡ, ಅವರೇ ತುಂಬ ರಿಸರ್ಚ್ ಮಾಡಿರ್ತಾರೆ, ಅರ್ಥ ಮಾಡಿಕೊಂಡು ಬಂದಿದ್ದಾರೆ ಬರ್ತಾರೆ. ಆಮೇಲೆ ನಮ್ಮನ್ನೇ 150 ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಇಲ್ಲ ಮ್ಯಾಮ್, ನಾವು ICSE ಅಂದ್ಕೊಂಡು ಬಂದ್ವಿ, ಬಟ್ ಆಮೇಲಿಂದ ವಿ ರಿಯಲೈಸ್ ದಟ್ ಅ ಚೈಲ್ಡ್ ಹೂ ಇಸ್ ಬೀನ್ ಇನ್ ಟು CBSE ಬೋರ್ಡ್ ಈಸ್ ಲಿಟಲ್ ಬಿಟ್ ಅಡ್ವಾನ್ಸ್ಡ್. ದೆರ್ ಇಸ್ ನಥಿಂಗ್. ಇವಾಗ ನನಗಾದ್ರೆ ದೆರ್ ಇಸ್ ನೋ ಬ್ಯಾರಿಕೇಟರ್ಸ್, ಬಿಕಾಸ್ ಎನಿ ಬೋರ್ಡ್ ಇಸ್ ಅ ಬೋರ್ಡ್ ವಿಚ್ ಇಸ್ ಕ್ಲಿಂಗ್ಡ್ ವಿತ್ ಆಲ್ ದ ಫಾರ್ಮ್ಯಾಟ್ಸ್. ಎಲ್ಲ ಥರನೂ ಇನ್ವಾಲ್ವ್ ಆಗಿರುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಡೆಲಿವರಿ ದಟ್ ಹ್ಯಾಪನ್ಸ್ ಇನ್ ಪರ್ಟಿಕ್ಯುಲರ್ ಸ್ಕೂಲ್ಸ್. ಅಟ್ ದ ಸೇಮ್ ಟೈಮ್ ಸ್ಟೇಟ್ ಬೋರ್ಡ್ನ ಫಾಲೋ ಮಾಡ್ತಾ ಇರುವಂಥ ಸ್ಕೂಲ್ಸು ಸಹ ಎಷ್ಟೊಂದು ಚೇಂಜ್ ಆಗ್ತಾ ಇದೆ. ದೇ ಆರ್ ಇನ್ಕ್ಯುಬೇಟಿಂಗ್ CBSE ಬೋರ್ಡ್ ಫಾರ್ಮ್ಯಾಟ್ಸ್. ಸೊ ಇದು ಯಾಕೆ ಅನಿಸುತ್ತೆ ನಿಮಗೆ? ಇನ್ಕ್ಯುಬೇಟ್ ಅನ್ನೋದಕ್ಕಿಂತನೂ ದ ಬುಕ್ಸ್ ಇಟ್ ಸೆಲ್ಫ್. ಇವಾಗ ನಾವು ಸ್ಟೇಟ್ ಬೋರ್ಡ್ದು ನೋಡಿದಾಗ ಅಲ್ಲಿ ಕೂಡ ದ ಮಾರ್ಕಿಂಗ್ ಸಿಸ್ಟಮ್ ಆಗ್ಬೋದು ಆರ್ ಕಾಲ್ಡ್ ಆಸ್ ದ ಸಬ್ಜೆಕ್ಟ್ ಆಗ್ಬೋದು ಈಸ್ ಆಲ್ ಬೇಸ್ಡ್ ಆನ್ ದ ಫಾರ್ಮ್ಯಾಟ್ ಆಫ್ NCERT. ಬಟ್ ಏನು ಅಂತಂದರೆ ದ ಕಂಟೆಂಟ್ ನಾವೇನಂತೀವಿ ಇವಾಗ, ಈಚ್ ಸಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಕಂಟೆಂಟ್. ಆ ಕಂಟೆಂಟಲ್ಲಿ ವೇರಿಯೇಷನ್ಸ್ ಅಷ್ಟೇ. ಸೊ ಅವಾಗ ಏನಾಗುತ್ತೆ, ರೂರಲ್ ನಾವು ದೆರ್ ಆರ್ ಸೋ ಮೆನಿ ಅದರ್ ಬ್ಯಾರಿಕೇಟರ್ಸ್ ವಿಚ್ ವಿ ಟ್ರೈ ಟು ಥಿಂಕ್. ನಾವು ಇವಾಗ ನಮ್ಮ ಕರ್ನಾಟಕ ಅಂತಂದಾಗ ನಾವು ವಿ ವಿಲ್ ನಾಟ್ ಓನ್ಲಿ ಥಿಂಕ್ ಅಬೌಟ್ ಬೆಂಗಳೂರು. ದೆರ್ ಆರ್ ಸಬ್ ಮೆನಿ ಥಿಂಗ್ಸ್ ಲೈಕ್ ಅರ್ಬನ್, ಸಬರ್ಬನ್, ರೂರಲ್. ಈ ಥರ ಇದ್ದಾಗ ಅಲ್ಲಿ ಮಕ್ಕಳಿಗೆ ಯಾವುದು ಬೆನಿಫಿಷರಿ, ಹೆಂಗೆ ಅದನ್ನು ತಗೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ. ಅದೇ ಕಾನ್ಸೆಪ್ಟಲ್ಲಿ ಸ್ಟೇಟ್ ಬೋರ್ಡ್ಸು ಮಾಡ್ಕೊಂಡು ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಕಂಟೆಂಟ್ ವಿಲ್ ಬಿ ಲಿಟಲ್ ಸಟಲ್ ಅಷ್ಟೇ. ಅದರ್ವೈಸ್ ದೆರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಮೇಜರ್ ಡಿಫ್ರೆನ್ಸಸ್ ಅಂತ ಏನಿರಲ್ಲ. ಮೇ ಬಿ ಸ್ಟೇಟ್ ಸಿಲೆಬಸ್ ಅಂತ ಯೋಚನೆ ಮಾಡಿದಾಗ ಸ್ಟೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೆಂಟ್ರಲ್ ಅಂತಂದಾಗ ವಿ ಹ್ಯಾವ್ ಯೂನಿವರ್ಸಲಿ ಬ್ಯಾಲೆನ್ಸಿಂಗ್ ಆಲ್ ದ ಸಬ್ಜೆಕ್ಟ್ಸ್. ಅದರಿಂದ ಒಂದು ಅಡ್ವಾಂಟೇಜ್ ಫಾರ್ ಅ ಚೈಲ್ಡ್. CBSE ತಗೊಂಡಾಗ ದ ಚೈಲ್ಡ್ ಬಿಕಮ್ಸ್ ಲಿಟಲ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಕ್ಯಾನ್ ಡೂ ಥಿಂಗ್ಸ್ ಇಲಾಬ್ರೇಟಿವ್. ಓಕೆ, ಬಟ್ ಅದರ್ವೈಸ್ ಸ್ಕೂಲ್ಸಿಗೆ ಏನಾದರೂ ಹಿಡನ್ ಬೆನಿಫಿಟ್ಸ್ ಇದೆಯಾ CBSE ಬೋರ್ಡ್ ಆಗೋದ್ರಿಂದ? ಆ ಥರ ಏನೂ ಇಲ್ಲ. ಇವಾಗ ಎನಿ ಬೋರ್ಡ್ ಫಾರ್ ದಟ್ ಮ್ಯಾಟರ್, ಇಟ್ಸ್ ಎಜುಕೇಷನ್. ಎಲ್ಲರೂ ಅಂದ್ಕೊಂಡಾಗೆ ನಾಲೆಡ್ಜ್ ಇಸ್ ಸ್ಪೆರಿಕಲ್. ನನ್ನ ಪ್ರಕಾರ ವೈಲ್ ಇಟ್ ಇಸ್ ಸ್ಪೆರಿಕಲ್ ಅಂದಾಗ ಇಟ್ಸ್ ನಾಟ್ ಅಬೌಟ್ ದ types of boards. It is about the perception the parent carries and the practice that parent gives along with the school. Because very clearly to tell, nan schools and colleges alli irodrinda no college, no school is stopping themselves in giving the reformative changes. Reformative changes idde ide. Correct. And actively we try to see to that every child is a unique child and every child should get that what you call competency to be developed. Understanding of the subject is a mandatory, as well as
ಈಗ ಇಫ್ ಯು ನೋ ದ ಫಿಸಿಕಲ್ ಎಜುಕೇಷನ್ ವಾಟ್ ವಿ ಟ್ರೈ ಟು ಟೆಲ್, ಅದರಲ್ಲಿ ಬೇಕಾಗಿರೋಂಥ ನೀಡ್ಸ್ ಆ್ಯಂಡ್ ಚಾಲೆಂಜಸ್ ಎವ್ರಿ ಸ್ಕೂಲ್ಸ್ ಆರ್ ಟ್ರೈಂಗ್ ಟು ಡೂ ಇಟ್. ಬಟ್ ಎಲ್ಲೋ ಒಂದು ಕಡೆ ನಾವು ಜೆನ್ರಿಕ್ ಆಗಿ ನೋಡಿದಾಗ CBSE ಸ್ಕೂಲ್ಗಳು ತುಂಬ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಎಕ್ಸ್ಟ್ರಾ ಎಜುಕೇಷನ್ ಏನಿರುತ್ತೆ, ಯೋಗ ಇರ್ಬೋದು ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್, ಇದೆಲ್ಲ ಸ್ವಲ್ಪ ಎಷ್ಟೋ ಮಟ್ಟಿಗೆ ಕಡಿಮೆ. ದೇ ಓನ್ಲಿ ಫೋಕಸ್ ಆನ್ ವಾಟ್ ಇಸ್ ಮೆಂಟ್ ಟು ಬಿ ಟಾಟ್ ಇನ್ ದ ಬುಕ್ಸ್ ಅನ್ನೋವಂಥದ್ದು ಒಂದು ಮಾತಿದೆ. ಇಲ್ಲ ಇದೆ, ಇದನ್ನು ನಾನು ಒಪ್ಕೋತೀನಿ. ಬಿಕಾಸ್ ವೈಲ್ ಐ ಟ್ರೈ ಟು ಕೀಪ್ ಟ್ರಾವೆಲಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್, ಐ ಕೀಪ್ ಸೀಯಿಂಗ್ ದಟ್ ಈ ಕೆಲವೊಂದು ಸ್ಕೂಲ್ಸಲ್ಲಿ ಈಗಲೂ ಮೈಂಡ್ ಸೆಟ್, ಐ ಡೋಂಟ್ ವಾಂಟ್ ಟು ನೇಮ್ ದ ಸ್ಕೂಲ್ಸ್ ಈವನ್ ಇನ್ ಸ್ಪೈಟ್ ಐ ನೋ ದೆಮ್. ಏನಾಗುತ್ತೆ, ದೇ ವಾಂಟ್ ಟು ಸಿ ಟು ದಟ್ ನಿಮ್ಮ ಮಗನ ಇಲ್ಲಿ ನಮ್ಮ ಸ್ಕೂಲಿಗೆ ಸೇರಿಸಿದ್ರೆ ಯು ಸಿ ದಟ್ ಚೈಲ್ಡ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ರ್ಯಾಕ್ ನೀಟ್, JEE ಅನ್ನೋ ಒಂದು ಕಾನ್ಸೆಪ್ಟು. ನಾವು ವಿ ಗೋ ವಿತ್ ದ ವರ್ಕ್ಶೀಟ್ ಮೆಥಡ್ಸ್, ವಿಟ್ ಸಿ ಟು ದಟ್ ಮಾರ್ನಿಂಗ್ 8:30 ಬಂದರೆ 6:30 ಆ ಮಗುಗೆ ರೀಪ್ರ್ಯಾಕ್ಟಿಸ್ ಕೊಟ್ಟು ವಿ ಟ್ರೈ ಟು ಡೆವಲಪ್ ದ ಮೈಂಡ್ ಸೆಟ್. ಇಟ್ ಇಸ್ ನಿಜ ಹೇಳಬೇಕು ಅಂದರೆ ಐ ಡೋಂಟ್ ಥಿಂಕ್ ಸೊ ದ ಚೈಲ್ಡ್ ಶುಡ್ ಬಿ ಗಿವನ್ ದಟ್ ಮಚ್ ಆಫ್ ಅ ಪ್ರೆಷರ್. ಕರೆಕ್ಟ್. ಪಿಯರ್ ಪ್ರೆಷರ್ ಇಟ್ಕೊಂಡು ಆ ಮಗು ಓದುತ್ತೆ ಅಂತಂದರೆ ಐ ಡೆಫಿನೆಟ್ಲಿ ವಿಲ್ ನಾಟ್ ಅಗ್ರಿ. ವಿ ಹ್ಯಾವ್ ಟು ಸಿ ಟು ದ್ಯಾಟ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ದ ಆಲ್ಟರ್ನೇಟ್ ಪ್ರಾಕ್ಟಿಸಸ್ ದಟ್ ಇಸ್ ರಿಕ್ವೈರ್ಡ್. Meditation, yoga, physical activity. If there is no sports there for the child, how is the child enjoying the school? Definitely. And why will the child enjoy the school? He or she has to have that happy learning or happily entering the school. So that way there are few schools where they try to make it a compulsion. No, you have to pursue good marks. ಆ ದಿನಗಳೇ ಹೋಗಿದೆ. ಮಾರ್ಕ್ಸ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ದಟ್. ಪ್ಯಾರಾಮೀಟರ್ ಅಲ್ವೇ ಅಲ್ಲ ಈಗ. ಇಟ್ ಈಸ್ ಆಲ್ ಅಬೌಟ್ ದ ಚೈಲ್ಡ್ ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್ ಇನ್ seeing the world, making the world for him to or her to see to that, yes, definitely I can face the challenges. Because if you know, ಈಗಿನ ಟ್ರೆಂಡಲ್ಲಿ we are seeing AI, we are seeing a lot of changes that is coming up. Correct. But I don't say it is not that we have to get adapted with the technology. But ಏನು ಅಂತಂದರೆ when we have to do it, at what age it has to be given to the child, ಅದೆಲ್ಲ ಇಂಪಾರ್ಟೆಂಟು. The similar way while I want to try to tell is that while you are asking that, ಬರೀ ಬುಕ್ಸ್ ಅನ್ನೋದು ಖಂಡಿತ it is not advisable. Because ನಾನು while I go to suburban areas, I keep seeing there are so many more good schools. ಹೆಂಗೆ ಅಂತಂದರೆ they try to make the child understand what is the local state sports. ನಾವು ಅದು ಮರ್ತೇ ಹೋಗಿರ್ತೀವಿ. ಕರೆಕ್ಟ್. ಕ್ರಿಕೆಟ್ ಇಲ್ಲ ಅಂತಂದರೆ ಫುಟ್ಬಾಲ್ ಈ ಥರ ಅನ್ಕೋತೀವಿ. ನಮ್ಮದೇ ಆದ ಸ್ಟೇಟ್ಗಳದ್ದು ಅದೇ ಆದ ಒಂದು ಸ್ಪೋರ್ಟ್ಸ್ನ ನಾವು ಮರ್ತಿರ್ತೀವಿ. ಅದೇ ರೂರಲಲ್ಲಾಗಲಿ ಸಬರ್ಬನ್ನಲ್ಲಾಗಲಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಬಟ್ ರೆಕಗ್ನಿಷನ್ ಅನ್ನೋದು ಐ ಥಿಂಕ್ ನಾನು ಆಲ್ವೇಸ್ ಕೀಪ್ ಡಿಸ್ಕಸಿಂಗ್ ವಿತ್ ದ ಗೌರ್ಮೆಂಟ್ ಪೀಪಲ್, ಟ್ರೈಂಗ್ ಟು ಟೆಲ್ ವೈ ಡೋಂಟ್ ಯು ಗಿವ್ ದಟ್ ಪ್ರಿವಿಲೇಜ್ ಆಫ್ ಮೇಕಿಂಗ್ ದ್ಯಾಟ್ ಇಟ್ ಈಸ್ ನಾಟ್ ಅಬೌಟ್ ಮಾರ್ಕ್ಸ್, it is not about subjects, it is also about child's interest in the place or particular area. Correct. Why is it not required? So that is more important. Every child cannot become IIT or a JEE or a person scoring in NEET. Correct. There are other parameters where the child has to go ahead, right?